ಬರೀ ಹಸುವಿನ ಕರು ಅಷ್ಟೇ ಅಲ್ಲ, ಒಂದು ಆಡಿದೆ. ಅದು ಅಷ್ಟೇ ಮರಿಯನ್ನ ಹಾಕಿಲ್ಲ. ಹಾಕೋದಾದ್ರೂ ಹೇಗೆ? ಅದು ಗಂಡು ಆಡು. ಆದ್ರೂ ಅದು ಹಾಲು ಕೊಡ್ತಾ ಇದೆ. ಈ ವಿಚಿತ್ರಕ್ಕೆ ಬಾಳು ಮಾಮನ ಪವಾಡ ಕಾರಣವಂತೆ. ಹೌದು, ಈ ಆಡು ಇನ್ನೂ ಮರಿ ಹಾಕಿಲ್ಲ, ಗರ್ಭ ಕೂಡ ಧರಿಸಿಲ್ಲ. ಆಗಲೇ ಇದಕ್ಕೆ ಹಾಲು ಕೊಡೋ ಆತುರ. ದಿನಕ್ಕೆ 2 ಹೊತ್ತಿನಿಂದಲೂ ಸೇರಿ ಬರೋಬ್ಬರಿ 4 ಲೀಟರ್ ಹಾಲು ಕೊಡ್ತಿದೆ. ಹಾವೇರಿ ಜಿಲ್ಲೆ ಹಿರೇಕೆರೂರಿನ ಖಂಡೇಬಾಗೂರಿನ ರೈತ ತಿಮ್ಮಪ್ಪರಿಗೆ ಸೇರಿದ ಆಡಿದು. 200ಕ್ಕೂ ಹೆಚ್ಚು ಕುರಿ ಆಡುಗಳ ಹಿಂಡಿನಲ್ಲಿರೋ ಈ ಆಡು ಸತತವಾಗಿ ಹಾಲು ಕೊಡ್ತಿದೆ. ಇದು ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ಆಡುಗಳು ವರ್ಷಕ್ಕೆ 2 ಬಾರಿ ಮರಿ ಹಾಕ್ತವೆ, 3 ರಿಂದ 4 ತಿಂಗಳು ಹಾಲು ನೀಡ್ತವೆ. ಆದ್ರೆ ಈ ಆಡು ಹಾಗಲ್ಲ. 4 ವರ್ಷದ ಹಿಂದೆ ಹಾಲು ನೀಡಲು ಪ್ರಾರಂಭಿಸಿದ್ದು ಇಲ್ಲಿಯವರೆಗೂ ನಿಲ್ಲಿಸಿಲ್ಲ. ಇನ್ನೊಂದು ವೈಚಿತ್ರ್ಯ ಅಂದ್ರೆ ಈ ಹಿಂಡಿನಲ್ಲಿ ಉಳಿದ ಆಡುಗಳು ಮರಿ ಹಾಕಿದ್ರೆ ಈ ಆಡಿನ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ. ಅಲ್ಲಿ ಮುಂದೆ ಆಡುಗಳು ಒಂದು 200 ಆಡಿನಾಗ ಅದು ಆಡು ಮುಂದೆ ಮರಿ ಗಬ್ಬಿದ್ದಾಗ ಕಡಿಮೆ ಕೊಡೋದ್ರಿ, ಮರಿ ಹಾಕಿದಾಗ ಜಾಸ್ತಿ ಹಾಲು. ಬೇರೆ ಆಡ ಇಳಿದಾಗ ಜಾಸ್ತಿ ಹಾಲು ಕೊಡೋದು. ಈ ವಿಶಿಷ್ಟ ಆಡನ್ನ ನೋಡಿದ ನಿಮಗೆ ಮತ್ತೊಂದು ದೊಡ್ಡ ಆಶ್ಚರ್ಯ ಕಾದಿದೆ. ಇದೇ ಊರಿನ ಸಂತಬಾಳು ಮಾಮಾರ ಕುರಿಗಳ ಹಿಂಡಿನಲ್ಲಿ ಒಂದು ಗಂಡು ಆಡಿದೆ. ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಹಾಗೆ ಈ ಗಂಡು ಆಡು ಹಾಲು ಕೊಡ್ತಿದೆ. ವಿಶೇಷ ಅಂದ್ರೆ ಈ ಹೋತ ಗುರುವಾರ ಹಾಗೂ ಭಾನುವಾರ ಮಾತ್ರ ಹಾಲು ನೀಡುತ್ತೆ. ಹೀಗಾಗಿ ಇದು ದೈವ ಸಂಭೂತ ಆಡು ಅನ್ನೋದು ಜನರ ನಂಬಿಕೆ. ಆ ಹಾಲು ಕೊಟ್ಟದಿಂದ ಯಾವುದೇ ಬಡವ ಮಕ್ಕಳು ಇದ್ದರು, ಎಷ್ಟೋ ಜನಕ್ಕೆ ಕಾಯಿಲೆ ಕೂಡ ವಾಸ ಆಗಲಿಲ್ಲರಂತರ ಕೂಡ ಆಸ್ಪತ್ರೆಗೆ ಹೋಗಿ ಬಂದರು. ಅವರೇ ಖುದ್ದಾಗಿ ಈ 5 ವಾರ ಅವರು ಹಾಲು ತೊಗೊಂಡ್ಮೇಲೆ ಆ ಮಕ್ಕಳು ಎಷ್ಟೋ ಅನುಕೂಲ ಆಗಿದೆ ಅಂತ ಹೇಳಿ ಇಲ್ಲೆಲ್ಲ ಸಾರ್ವಜನಿಕರು ಏನು ಬಂದದಾರ ಅವರೇ ಖುದ್ದಾಗಿ ಹೇಳ್ತಿದ್ದಾರೆ. ಈ ಗಂಡು ಆಡಿನ ಹಾಲನ್ನ ಭಕ್ತರು ಸೇವಿಸಿದ್ರೆ ಕಾಯಿಲೆ ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಈ ಭಾಗದಲ್ಲಿ ಹಬ್ಬಿದೆ. ಹೀಗಾಗಿ ಎಲ್ಲೇ ಬಾಳುಮಾಮನ ಆಡಿನ ಹಿಂಡು ಬೀಡು ಬಿಟ್ರೂ ಅಲ್ಲಿ ಹಾಲಿಗಾಗಿ ಜನ ಕ್ಯೂ ನಿಲ್ತಾರೆ. ಕಳೆದ ಹಲವು ವರ್ಷಗಳಿಂದ ಈ ಆಡುಗಳ ಪವಾಡ ನಡೀತಾ ಬಂದಿದೆ. ಆದ್ರೆ ಇದಕ್ಕೆ ಸ್ಪಷ್ಟ ಕಾರಣ ಮಾತ್ರ ಗೊತ್ತಾಗಿಲ್ಲ. ಹಾಗಾದ್ರೆ ಇದರ ಹಿಂದಿರೋ ಕಾರಣವಾದ್ರೂ ಏನು? ದೇವರ ಪವಾಡನ, ಅಲ್ಲ ವೈದ್ಯಲೋಕದ ವಿಸ್ಮಯನ? ಜನರೆಲ್ಲ ಒಂದು ಮಾತು ಹೇಳಿದ್ರೆ ಡಾಕ್ಟರ್ಗಳು ಬೇರೆನೇ ಉತ್ತರ ಹೇಳ್ತಾರೆ. ಹೀಗೆ ಗರ್ಭ ಧರಿಸದೆ ಮರಿ ಹಾಕದೆ ಹಾಲು ಕೊಡೋ ಕರುಗಳು, ಹಾಲು ಕೊಡೋ ಗಂಡು ಆಡುಗಳನ್ನ ನೋಡಿದ್ರೆ ಎಂಥವರಾದ್ರೂ ನಿಬ್ಬೆರಗಾಗ್ತಾರೆ. ಈ ವೈಚಿತ್ರ್ಯಕ್ಕೆ ಕಾರಣ ಏನು ಅನ್ನೋ ಒಂದು ಪ್ರಶ್ನೆ ತಲೆ ಹೊಕ್ಕುತ್ತೆ. ಪಶು ವೈದ್ಯರು ಮಾತ್ರ ತಮ್ಮದೇ ಶೈಲಿಯಲ್ಲಿ ಇದಕ್ಕೆ ಉತ್ತರ ನೀಡ್ತಾರೆ. ಹಾರ್ಮೋನುಗಳಲ್ಲಿ ವ್ಯತ್ಯಾಸವಾದ್ರೆ ಕರು ಹಾಕೋ ಮುಂಚೆನೇ ಜಾನುವಾರುಗಳು ಹಾಲು ನೀಡ್ತವೆ. ಇದೆಲ್ಲ ಸೋ ಕಾಮನ್ ಅಂತಾರೆ ವೈದ್ಯರು. ಕೆಲವು ಜಾನುವಾರುಗಳಲ್ಲಿ ಪ್ರಚೋದಕಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗ್ಬೋದು. ಸೊ ಆ ಪ್ರಚೋದಕಗಳಾದಂಥ ಒಂದು ಲ್ಯಾಕ್ಟೋಜನ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇರ್ಬೋದು, ಅಥವಾ LH ಅಂತ ಕರಿತೀವಿ. ಸೊ ಆ ಹಾರ್ಮೋನ್ ಹೆಚ್ಚಿನ ಪ್ರಮಾಣದಲ್ಲಿ ವ್ಯತ್ಯಾಸ ಆದಾಗ, ಅಥವಾ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರ್ಬೋದು, ಈಸ್ಟ್ರೋಜನ್ ಹಾರ್ಮೋನ್ ಇರ್ಬೋದು, ಈ ಹಾರ್ಮೋನುಗಳ ಬಿಡುಗಡೆ ಆಗುವ ಒಂದು ರೀತಿಯಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಏನಾಗುತ್ತೆ, ಈ ಹಾಲು ತಯಾರಾಗುವಂಥ ಗ್ರಂಥಿಗಳು ಬೇಗನೆ ಡೆವಲಪ್ ಆಗಿಬಿಟ್ಟು, ಅಂದರೆ ಬೆಳವಣಿಗೆ ಹೊಂದಿಬಿಟ್ಟು ಹಾಲನ್ನು ಸ್ರವಿಸಲಿಕ್ಕೆ ಪ್ರಾರಂಭ ಮಾಡ್ತವೆ. ಅಂದ ಹಾಗೆ ಈ ಹಾಲು ಸೇವನೆ ಮಾಡೋದ್ರಿಂದ ಯಾವುದೇ ಅಪಾಯ ಸಹ ಇಲ್ವಂತೆ. ಆದ್ರೆ ಇದಕ್ಕೆ ಆಸ್ತಿಕರ ವಿವರಣೆಯೇ ಬೇರೆ. ಇದು ದೈವಲೀಲೆ ಅಂತಾರೆ ಆಸ್ತಿಕರು.
ಹಾಲು ಕೊಡ್ತದೆ. ಅದು ವಾರದಲ್ಲಿ 2 ಸಲ ಕೊಡ್ತದೆ. ಒಂದು ದಿವಸ ಗುರುವಾರ ಕೊಡ್ತದೆ, ಒಂದು ದಿವಸ ಭಾನುವಾರ ಕೊಡ್ತದೆ. ಆ ಹಾಲು ಕೊಟ್ಟದಿಂದ ಯಾವುದೇ ಬಡವ ಮಕ್ಕಳು ಇದ್ದರು, ಎಷ್ಟೋ ಜನಕ್ಕೆ ಕಾಯಿಲೆ ಕೂಡ ವಾಸ ಆಗಲಿಲ್ಲದಂತರ ಕೂಡ ಆಸ್ಪತ್ರೆಗೆ ಹೋಗಿ ಬಂದರು. ಅವರೇ ಖುದ್ದಾಗಿ ಈ 5 ವಾರ ಅವರು ಹಾಲು ತೊಗೊಂಡ್ಮೇಲೆ ಆ ಮಕ್ಕಳು ಎಷ್ಟೋ ಅನುಕೂಲ ಆಗಿದೆ ಅಂತ ಹೇಳಿ ಇಲ್ಲೆಲ್ಲ ಸಾರ್ವಜನಿಕರು ಏನು ಬಂದದಾರೆ ಅವರೇ ಖುದ್ದಾಗಿ ಹೇಳ್ತಾ ಇದ್ದಾರೆ. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಇದಿಷ್ಟು ವಿಚಿತ್ರ ವಿಸ್ಮಯಗಳ ಕತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.